ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಕನ್ನಡ ಪಾಠ 1 ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ 7 ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೃತಿಕಾರರ ಪರಿಚಯ. ಹೆಸರು ಡಾಕ್ಟರ್ ನಾರ್ಬರ್ಟ್ ಡಿಸೋಜಾ. ಕಾಲ 1937 ಜೂನ್ 6ರಂದು ಜನಿಸಿದರು. ಪೋಷಕರು ತಂದೆ ಎಫ್.ಡಿ. ಡಿಸೋಜಾ, ತಾಯಿ ರೂಪಿನಾ ಡಿಸೋಜಾ. ಕಾದಂಬರಿಗಳು ಕಾಡಿನ ಬೆಂಕಿ ಮತ್ತು ದ್ವೀಪ, ರಜತ ಕಮಲ, ಸ್ವರ್ಣ ಕಮಲ, ಬಳುವಳಿ, ಮುಳುಗಡೆಯ ಊರಿಗೆ ಬಂದವರು. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ. ಅಭ್ಯಾಸ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು? ಉತ್ತರ: ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗಾತೆ ಹೇಳಬೇಕೆಂದು ಕೇಳಿದನು. ಪ್ರಶ್ನೆ 2. ಯುವಕ ಮನೆಯ ಮುಂದೆ ಏನು ಮಾಡಿದನು? ಉತ್ತರ: ಯುವಕ ಮನೆಯ ಮುಂದೆ ತೋಟ ಮಾಡಿದನು. ಪ್ರಶ್ನೆ 3. ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು? ಉತ್ತರ: ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು. ಪ್ರಶ್ನೆ 4. ಹುಲಿ ಸೋತು ಏನು ಮಾಡಿತು? ಉತ್ತರ: ಹುಲಿ ಸೋತು ಪಲಾಯನ ಮಾಡಿತು. ಪ್ರಶ್ನೆ 5. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು? ಉತ್ತರ: ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತ್ತು. ಪ್ರಶ್ನೆ 6. ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು? ಉತ್ತರ: ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಹಳ್ಳ ಹರಿದು ಊರ ಜನರಿಗೆ ಏನು ಮಾಡಿದೆ? ಉತ್ತರ: ಊರ ಹೊರಗೆ ಹಳ್ಳ ಹರಿದು ಜನರನ್ನು ರಕ್ಷಿಸುತ್ತಿದೆ. ಜನರಿಗೆ ಬೇಕಾದ ನೀರಿನ ಸೌಲಭ್ಯಗಳನ್ನು ಒದಗಿಸಿದೆ. ಹಳ್ಳವು ಊರಿಗೆ ಒಂದು ಸೊಬಗನ್ನು ತಂದುಕೊಟ್ಟಿದೆ. ಪ್ರಶ್ನೆ 2. ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು? ಉತ್ತರ: ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿಯ ಪ್ರಕೃತಿಯ ಸೊಬಗನ್ನು ನೋಡಿ ಮನಸೋತು ಅಲ್ಲಿಯೇ ಉಳಿಯುವ ಯೋಚನೆ ಮಾಡಿ ಮನೆಯನ್ನು ಕಟ್ಟಿದ ಮತ್ತು ಮನೆಯ ಮುಂದೆ ಒಂದು ತೋಟ ಮಾಡಿದ. ಅದರಲ್ಲಿ ತನಗೆ ಏನು ಬೇಕು ಅದನ್ನು ಬೆಳೆಸಿದನು. ಪ್ರಶ್ನೆ 3. ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು? ಉತ್ತರ: ಹುಲಿ ಯುವಕನಿಗೆ, ಈ ಜಿಂಕೆ ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಆದ್ದರಿಂದ ಜಿಂಕೆಯನ್ನು ಬಿಟ್ಟುಕೊಡು ಎಂದು ಹೇಳಿತು. ಆಗ ಯುವಕ, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ಅದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ಅಧಿಕಾರವಿದೆ, ಆದರೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ಅಧಿಕಾರವಿಲ್ಲ. ನಾನು ಇದನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಹೇಳಿದನು. ಪ್ರಶ್ನೆ 4. ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು? ಉತ್ತರ: ಜಿಂಕೆಯನ್ನು ನೋಡಿದ ಯುವತಿ ಓಡಿ ಬಂದು ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ. ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತದೆ, ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ. ಯುವತಿ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಾಳೆ. ಪ್ರಶ್ನೆ 5. ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು? ಉತ್ತರ: ಯುವಕ ತಾನು ಚುಕ್ಕಿಯನ್ನು ಹುಲಿಯಿಂದ ಉಳಿಸಿದ ಕಥೆಯನ್ನು ಯುವತಿಗೆ ಹೇಳಿದನು. ಹುಲಿಗೂ ತನಗೂ ಆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ. ಚುಕ್ಕಿ ಮದ್ದು ಮಾಡಿ ಉಪಚರಿಸಿದ ರೀತಿಯನ್ನು ಹೇಳಿದನು. ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ. ಯಾವುದಾದರೊಂದು ಹಾಡ್ಗಾತೆ ಹೇಳು. ಉತ್ತರ: ಈ ವಾಕ್ಯವನ್ನು ಹುಡುಗ ಪುಟ್ಟಜ್ಜಿಗೆ ಹೇಳಿದನು. ಎ. ಯುವಕ, ಈ ಜಿಂಕೆ ನನ್ನ ಆಹಾರ. ಉತ್ತರ: ಈ ವಾಕ್ಯವನ್ನು ಹುಲಿ ಯುವಕನಿಗೆ ಹೇಳಿತು.
ಇದು ನಾವು ಸಾಕಿಕೊಂಡ ಜಿಂಕೆ. ಉತ್ತರ: ಈ ವಾಕ್ಯವನ್ನು ಯುವತಿಯು ಯುವಕನಿಗೆ ಹೇಳಿದಳು. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಉತ್ತರ: ಈ ವಾಕ್ಯವನ್ನು ಯುವತಿಯು ಯುವಕನಿಗೆ ಹೇಳಿದಳು. ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ. ಉತ್ತರ: ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರು ಹುಲಿ, ಚಿರತೆ, ಕಾಡುಕೋಣ, ಜಿಂಕೆ, ಆನೆ. ಪ್ರಶ್ನೆ 2. ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ. ಉತ್ತರ: ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರು ಪುಟ್ಟಜ್ಜಿ, ಹುಡುಗ, ಯುವಕ, ಯುವತಿ. ಪ್ರಶ್ನೆ 3. ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೆಯಿರಿ. ಉತ್ತರ: ಹುಡುಗ: ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ? ಅಜ್ಜಿ: ಬಾ ಮಗ, ಹೇಳ್ತೀನಿ ಒಂದೊಳ್ಳೆ ಕತೆಯ. ಹುಡುಗ ಕಂಬಕ್ಕೆ ಒರಗಿ ಕತೆ ಕೇಳಲು ಸನ್ನದ್ಧನಾಗಿ ಕುಳಿತುಕೊಳ್ಳುವನು. ಅಜ್ಜಿ: ಯಾವ ಕತೆ ಹೇಳಲಿ? ಹುಡುಗ: ಯಾವುದಾದರೊಂದು ಆಡ್ಗಾತೆ ಹೇಳು. ಅಜ್ಜಿ ಕತೆ ಹೇಳಲು ಪ್ರಾರಂಭಿಸುವಳು. ಪುಟ್ಟದೊಂದು ಊರ ಹೊರಗೆ. ಪ್ರಶ್ನೆ 4. ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಉತ್ತರ: ಯುವತಿ: ಇದು ನಾವು ಸಾಕಿಕೊಂಡ ಜಿಂಕೆ. ಇದರಲ್ಲಿನ ಚುಕ್ಕಿಯ ಗುರುತಿಗೆ ನಾವು ಚುಕ್ಕಿ ಎಂದು ಕರೆಯುತ್ತೇವೆ. ಹುಲಿ ಅಟ್ಟಿಸಿಕೊಂಡು ಹೋದಾಗ ಇದರ ಕತೆ ಮುಗಿಯಿತೆಂದು ನಾವು ತಿಳಿದೆವು. ಆದರೂ ನನಗೆ ಏನೋ ನಂಬಿಕೆ ಚುಕ್ಕಿ ಬದುಕಿದೆ ಎಂದು ಅವತ್ತಿನಿಂದ ಹುಡುಕುತ್ತಿದ್ದೆ. ಯುವಕ: ಒಂದು ದಿನ ಈ ಜಿಂಕೆ ಹುಲಿಯಿಂದ ತಪ್ಪಿಸಿಕೊಂಡು ಓಡಿ ಬಂದಿತು. ತುಂಬಾ ಗಾಬರಿಯಾಗಿತ್ತು. ಹುಲಿಯಿಂದ ಚುಕ್ಕಿಯನ್ನು ನಾನು ಕಾಪಾಡಿದೆ. ನನಗೆ ಆದ ಗಾಯಗಳಿಗೆ ಚುಕ್ಕಿ ಮದ್ದು ಮಾಡಿತ್ತು. ಯುವತಿ: ಇದು ನಮ್ಮ ಮನೆಯಲ್ಲಿಯೇ ಬೆಳೆದು ದೊಡ್ಡದಾಗಿದೆ. ಚುಕ್ಕಿಯನ್ನು ಬಿಟ್ಟು ನಾನಿರಲಾರೆ. ಇದನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಯುವಕ: ನಾನೂ ಸಹ ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಹುಲಿಯ ಬಾಯಿಯಿಂದ ಇದನ್ನು ಕಾಪಾಡಿದ್ದೇನೆ. ಈಗ ಇದನ್ನು ನಿನಗೆ ಕೊಡಲಾರೆ. ಯುವತಿ: ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು. ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ಪೊರೆ: ರಕ್ಷಿಸು, ಪೋಷಿಸು. ಪ್ರಾಣಿಗಿಂಡಿ: ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯಲು ಮಾಡಿಕೊಂಡ ಕಿಂಡಿ. ಭಯ: ಹೆದರಿಕೆ, ಭೀತಿ. ತೊಗಟೆ: ಮರದ ಸಿಪ್ಪೆ. ಮದ್ದು: ಔಷಧ. ಹೊಂದಿಸಿ ಬರೆಯಿರಿ. ಇಲ್ಲಿ ಹೊಂದಿಸಿ ಬರೆಯಲಾಗಿದೆ. ಪುಟ್ಟಜ್ಜಿ ಕತೆ, ಕಾಡು ಹುಲಿ, ಚಿರತೆ ಕಾಡುಕೋಣ, ಚುಕ್ಕಿ ಜಿಂಕೆ, ಮದ್ದು ಸೊಪ್ಪು ಸದೆ ಬೇರು ತೊಗಟೆ, ಹಳ್ಳದ ದಂಡೆ ಊರು ಬೆಳೆಯಿತು, ಜಗಳ ಹುಲಿಗೂ ಯುವಕನಿಗೂ. ಭಾಷಾಭ್ಯಾಸ. ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ. ಹುಲಿ, ಕತ್ತೆ, ಎಮ್ಮೆ, ಕುರಿ, ಮೇಕೆ, ಹಂದಿ, ಕರಡಿ, ಜಿಂಕೆ, ನಾಯಿ, ಕಾಡುಕೋಣ, ಬೆಕ್ಕು, ಜಿರಾಫೆ, ಮಂಗ, ಸಿಂಹ, ಗೆಂಡಾಮೃಗ, ಚಿರತೆ, ಎತ್ತು, ಸಾರಂಗ, ಕೋಳಿ, ಆನೆ. ಸಾಕು ಪ್ರಾಣಿಗಳ ಪಟ್ಟಿ. ಕತ್ತೆ, ಎಮ್ಮೆ, ಆಡು, ನಾಯಿ, ಮೇಕೆ, ಬೆಕ್ಕು, ಎತ್ತು, ಹಂದಿ, ಕೋಳಿ. ಕಾಡು ಪ್ರಾಣಿಗಳ ಪಟ್ಟಿ. ಹುಲಿ, ಕರಡಿ, ಜಿಂಕೆ, ಕಾಡುಕೋಣ, ಜಿರಾಫೆ, ಮಂಗ, ಸಿಂಹ, ಗೆಂಡಾಮೃಗ, ಚಿರತೆ, ಎತ್ತು, ಸಾರಂಗ, ಆನೆ. ಮೇಲಿನ ಎಲ್ಲಾ ಪ್ರಾಣಿಗಳ ಹೆಸರುಗಳನ್ನು ಆಕಾರಾದಿಯಾಗಿ ಬರೆಯಿರಿ. ಆಡು, ಆನೆ, ಎತ್ತು, ಕತ್ತೆ, ಕರಡಿ, ಕಾಡುಕೋಣ, ಕೋಳಿ, ಗೆಂಡಾಮೃಗ, ಚಿರತೆ, ಜಿರಾಫೆ, ಜಿಂಕೆ, ನಾಯಿ, ಬೆಕ್ಕು, ಮಂಗ, ಮೇಕೆ, ಸಾರಂಗ, ಹುಲಿ, ಹಂದಿ. ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ. ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ.
ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ನೀಡಿ. ಗುಂಪು 1 ಹಸು, ಎಮ್ಮೆ, ಕರಡಿ, ಹಂದಿ. ಇಲ್ಲಿ ಗುಂಪಿಗೆ ಸೇರದ ಪದ ಕರಡಿ. ಗುಂಪು 2 ನಾನು, ನೀನು, ಅವನು, ರಮ್ಯಾ. ಇಲ್ಲಿ ಗುಂಪಿಗೆ ಸೇರದ ಪದ ರಮ್ಯಾ. ಗುಂಪು 3 ಯುವಕ, ಯುವತಿ, ಮುದುಕ, ಹುಡುಗ. ಇಲ್ಲಿ ಗುಂಪಿಗೆ ಸೇರದ ಪದ ಯುವತಿ. ಗುಂಪು 4 ಕತೆ, ಕವನ, ಪೆನ್ಸಿಲು, ಕಾದಂಬರಿ. ಗುಂಪಿಗೆ ಸೇರದ ಪದ ಪೆನ್ಸಿಲು. ಗುಂಪು 1ರಲ್ಲಿ ಕರಡಿ ಏಕೆ ಗುಂಪಿಗೆ ಸೇರುವುದಿಲ್ಲ ಎಂಬುದಕ್ಕೆ ಉತ್ತರ: ಇದು ಸಾಕು ಪ್ರಾಣಿಯಲ್ಲ, ಕಾಡು ಪ್ರಾಣಿ, ಅದಕ್ಕಾಗಿ ಕರಡಿ ಗುಂಪಿಗೆ ಸೇರುವುದಿಲ್ಲ. ಗುಂಪು 2ರಲ್ಲಿ ನಾನು, ನೀನು, ಅವನು, ರಮ್ಯಾ. ಇದರಲ್ಲಿ ರಮ್ಯಾ ಗುಂಪಿಗೆ ಸೇರುವುದಿಲ್ಲ, ಏಕೆಂದರೆ ಸರ್ವನಾಮಗಳ ಗುಂಪಿಗೆ ಸೇರುವುದಿಲ್ಲ, ಇದು ಅಂಕಿತ ನಾಮ. ಯುವತಿ ಇದು ಪುಲ್ಲಿಂಗವಲ್ಲ, ಸ್ತ್ರೀಲಿಂಗ, ಆದ್ದರಿಂದ ಇದು ಗುಂಪಿಗೆ ಸೇರುವುದಿಲ್ಲ. ಗುಂಪು 4ರಲ್ಲಿ ಪೆನ್ಸಿಲು ಸಾಹಿತ್ಯ ಪ್ರಕಾರಕ್ಕೆ ಸೇರುವುದಿಲ್ಲ, ಇದು ಬರೆಯುವ ವಸ್ತು. ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳನ್ನು ಬಿಟ್ಟು ಆ ಜಾಗದಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ. ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕಥೆಯ ಕೆಳಗೆ ಆವರಣದಲ್ಲಿ ನೀಡಲಾಗಿದೆ. ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ಒಂದು ಕಾಗೆ ಹಾರಿ ಬಂದು ಒಂದು ಮರದ ಮೇಲೆ ಕುಳಿತುಕೊಂಡು ರೊಟ್ಟಿ ತಿನ್ನತೊಡಗಿತು. ಮೋಸಗಾರ ನರಿ ರೊಟ್ಟಿಯನ್ನು ಕಂಡು ರೊಟ್ಟಿಯನ್ನು ತಿನ್ನಬೇಕೆಂದು ಮರದ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು. ಎಲೈ ಕಾಗೆ, ನೀನು ಚಂದ ಆಡುತ್ತೀಯೇ, ನಿನ್ನ ಹಾಡು ತುಂಬಾ ಚಂದ, ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು. ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ 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 ಎಂದು ಆಡತೊಡಗಿತು. ಆಗ ಅದರ ಬಾಯಿಯಿಂದ ಕೆಳಗೆ ಬಿದ್ದಿತು. ಬಿದ್ದ ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು. ಅಭ್ಯಾಸ: ಕಥೆಯಲ್ಲಿ ಇರುವ ಯುವಕ, ಯುವತಿ, ಕಥೆಗಾರ, ಹಳ್ಳಿ, ನದಿ ಇವುಗಳಿಗೆ ಅಂಕಿತ ನಾಮವನ್ನು ಬರೆಯಿರಿ. ಯುವಕ ರವಿ, ಯುವತಿ ಭವ್ಯ, ಕಥೆಗಾರ ಶ್ರೀಕೃಷ್ಣ, ಹಳ್ಳಿ ನಂಜನಗೂಡು, ನದಿ ಕಪಿಲ. ಅಂಕಣದಲ್ಲಿರುವ ಪದಗಳಲ್ಲಿ ರೂಢನಾಮ ಮತ್ತು ಅಂಕಿತ ನಾಮಗಳನ್ನು ಗುರುತಿಸಿ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ. ಅಟ್ಟ, ಅಮರ್, ಅತ್ತೆ, ಅಕ್ಕಿ, ಅರುಣ್, ಅಜ್ಜಿ, ಆಟ, ಆಡು, ಆರತಿ, ಆಕಾರ, ಊಟ, ಊರ್ವಶಿ, ಉಪ್ಪು, ಓತಿಕೇತ, ಕಮಲ, ಕಪಿಲ್, ಕೋತಿ, ಗಂಟೆ, ಗಣೇಶ, ಸಮೀರ್, ಸ್ವರೂಪ್, ಸಂತೆ, ಫಾತಿಮಾ, ಇಕ್ಬಾಲ್, ಬೆಂಚು, ಶಾಂತಿ, ವಿಜಯ, ಪುಸ್ತಕ, ಕಾವ್ಯ, ಕವಿ. ಇಲ್ಲಿ ಅಂಕಣದಲ್ಲಿರುವ ರೂಢನಾಮಗಳ ಪಟ್ಟಿ: ಅಜ್ಜಿ, ಅಟ್ಟ, ಅತ್ತೆ, ಅಕ್ಕಿ, ಆಟ, ಆಡು, ಆಕಾರ, ಊಟ, ಉಪ್ಪು, ಕೋತಿ, ಗಂಟೆ, ಸಂತೆ, ಪುಸ್ತಕ, ಓತಿಕೇತ. ಅಂಕಣದಲ್ಲಿರುವ ಅಂಕಿತ ನಾಮಗಳ ಪಟ್ಟಿ: ಅರುಣ್, ಅಮರ್, ಆರತಿ, ಊರ್ವಶಿ, ಕಾವ್ಯ, ಕಮಲ, ಕಪಿಲ್, ಗಣೇಶ, ಫಾತಿಮಾ, ವಿಜಯ, ಸಮೀರ್, ಸ್ವರೂಪ್, ಇಕ್ಬಾಲ್, ಶಾಂತಿ. ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ನಾನು, ಅಮರ್, ತಾವು, ಅವಳು, ಅರುಣ್, ಅಜ್ಜ, ನಾವು, ಆಡು, ಆರಿಫ್, ಅದು, ಅವನು, ಡೇವಿಡ್, ನೀನು, ಮಮ್ತಾಜ್, ಕಾರ್ತಿಕ್, ಕಪಿಲ್, ಅವರು, ಬೆಳಗು, ಗಣೇಶ, ಸಮೀರ್, ಸ್ವರೂಪ್, ಅವಳು, ಫಾತಿಮಾ, ಇಕ್ಬಾಲ್, ನೀವು, ಶಾಂತಿ, ರಾಜೇಶ್, ಅವನು, ಕಾವ್ಯ,
ಅವು. ರೂಢನಾಮಗಳ ಪಟ್ಟಿ: ಅಜ್ಜ, ಆಡು, ಬೆಳಗು. ಅಂಕಿತ ನಾಮಗಳ ಪಟ್ಟಿ: ಅಮರ್, ಅರುಣ್, ಆರಿಫ್, ಡೇವಿಡ್, ಮಮ್ತಾಜ್, ಕಾರ್ತಿಕ್, ಕಪಿಲ್, ಗಣೇಶ, ಸಮೀರ್, ಸ್ವರೂಪ್, ಫಾತಿಮಾ, ಇಕ್ಬಾಲ್, ಶಾಂತಿ, ರಾಜೇಶ್, ಕಾವ್ಯ. ಸರ್ವನಾಮಗಳ ಪಟ್ಟಿ: ನಾನು, ತಾವು, ಅವಳು, ನಾವು, ಅದು, ಅವನು, ನೀನು, ಅವರು, ಅವಳು, ನೀವು, ಅವನು, ಅವು. ಕೆಳಗಿನ ವಾಕ್ಯಗಳಲ್ಲಿ ಕಾಣುವ ಸರ್ವನಾಮಗಳ ಬದಲಿಗೆ ನಿಮಗಿಷ್ಟವಾದ ಹೆಸರಿಟ್ಟು ವಾಕ್ಯವನ್ನು ರಚಿಸಿ. ನಾನು 7ನೆಯ ತರಗತಿಯ ವಿದ್ಯಾರ್ಥಿ. ಉತ್ತರ: ಅರುಣ್ 7ನೆಯ ತರಗತಿಯ ವಿದ್ಯಾರ್ಥಿ. ನೀನು 8ನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ. ಸೌಮ್ಯ 8ನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ. ನಾವು ಸಂಜೆಯ ವೇಳೆ ಆಡುತ್ತೇವೆ. ಸಂದೀಪ್, ಸ್ವರೂಪ್ ಸಂಜೆಯ ವೇಳೆ ಆಡುತ್ತೇವೆ. ಅವನು ನನ್ನ ಸ್ನೇಹಿತ. ಉತ್ತರ: ಅರುಣ್ ಗಣೇಶನ ಸ್ನೇಹಿತ. ಅವಳು ನನ್ನ ತಂಗಿ. ಸ್ಮಿತಾ ಸಂದೀಪ್ನ ತಂಗಿ. ಅವರು ನನ್ನ ತಂದೆ. ಪರಮೇಶ್ ಸ್ವರೂಪ್ನ ತಂದೆ. ಅದು ಹಣ್ಣನ್ನು ತಿನ್ನುತ್ತದೆ. ಗಿಣಿ ಹಣ್ಣನ್ನು ತಿನ್ನುತ್ತದೆ. ಅವು ಕಾಳನ್ನು ತಿನ್ನುತ್ತವೆ. ಪಾರಿವಾಳ ಕಾಳನ್ನು ತಿನ್ನುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.